ಈಗಾಗಲೇ ಕ್ಯಾಪ್ಸ್ಬೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿರೋ ಬೆಳೆ ನೋಡಿರ್ಬೋದು. ಇದು ಯೂಸ್ ಮಾಡದೇ ಇರೋ ಬೆಳೆ, ಇದ್ರಿಗೂ ಅದ್ರಿಗೆ ತುಂಬ ಡಿಫ್ರೆನ್ಸಿಯೇಷನ್ ನೋಡಿಸುತ್ತೆ ನೋಡಿ. ಇದು ಟ್ರಿಪ್ಸು ವೈಟ್ ಫ್ಲೈ ಅಟ್ಯಾಕ್ ಆಗಿ ವೈರಸ್ ಥರ ಬಂದಿದೆ. ಗಿಡ ಸಹ ಹೈಟ್ ಬೇರೆ ಆಗಿಲ್ಲ, ಅಲ್ಲೇ ಇದೆ ಡ್ರಾಫ್ಟ್ ಆಗಿ. ಇನ್ನೂ ಹೂವು ಸಹ ಸರಿ ಸ್ಟಾರ್ಟ್ ಆಗಿಲ್ಲ. ಅದರಲ್ಲಿ ಆಲ್ರೆಡಿ ನಾವು 5 to 6 ಕಟ್ಟಿಂಗ್ಸ್ ಆಗಿದೆ. ಇದರಲ್ಲಿ ಇನ್ನೂ ಶಾಂಪಲ್ ಸಹ ಬಂದಿಲ್ಲ. ಮತ್ತು ಬಂದಿರೋ ಹೂವು ಎಲ್ಲ ಹಂಗೆ ಡೈ ಆಗ್ತಿದೆ, ಫ್ಲವರ್ ಡ್ರಾಪ್ ಆಗ್ತಿದೆ. ಎಲೆ ನೋಡ್ಬೋದು ನೀವು, ಕ್ಲಾರಿಟಿ ಇಲ್ಲ, ಒಂಥರ ಎಲ್ಲೋ ಹಿಂಗಾಗಿ ನ್ಯೂಟ್ರಿಯೇಷನ್ ಡಿಫಿಷಿಯನ್ಸಿ ಎಲ್ಲ ಗಮನಿಸ್ಬೋದು ನೀವು. ಎಲ್ಲೋ ಒಂದೊಂದು ಮಾತ್ರ ಇದೆ. ಗಿಡ ಸಹ ಅಷ್ಟೇ ನೋಡಿ, ಇಂಟರ್ನೋಡು ಎಲಾಂಗೇಷನ್ ತುಂಬ ಇದೆ. ಕಾಯಿ ಅನ್ನೋದು ಕಮ್ಮಿಯಾಗಿ ಕಾಣಿಸ್ತಿದೆ. ಮತ್ತು ಕಾಯಿ ನೋಡ್ಬೋದು ಒಂಥರ ಟ್ರಿಪ್ಸ್ ಅಟ್ಯಾಕ್ ಆಗಿರೋ, ಶೈನಿಂಗ್ ಇಲ್ಲ, ಶೇಪ್ ಇಲ್ಲ. ಮಾರ್ಕೆಟಲ್ಲೂ ಸ್ವಲ್ಪ ಕಮ್ಮಿ ರೇಟ್ ಹೋಗುತ್ತೆ, ಅದ್ರಿಗಿನ್ನ ಇದೊಂದು 5 to 10 rupees ಕಮ್ಮಿ ಹೋಗ್ಬೋದು. ಸೊ ನೋಡಿ ಫ್ರೆಂಡ್ಸ್, ಅದರಿಂದ ಕ್ಯಾಪ್ಸ್ಬೇರು ಯೂಸ್ ಮಾಡಿರೋ ಪ್ರಾಡಕ್ಟ್ಸು ಇದ್ರಿಗೆ ಡಿಫ್ರೆನ್ಸಿಯೇಷನ್ನು. ನಾವು ಆ ಡಿಫ್ರೆನ್ಸ್ ನೋಡೋದಕ್ಕೋಸ್ಕರನೇ ಅದಕ್ಕೆ ಕ್ಯಾಪ್ಸ್ಬೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇದಕ್ಕೆ ಯೂಸ್ ಮಾಡದೇ ಇರೋದು. ನೀವೇ ನೋಡ್ಬೋದು, ಗಮನಿಸ್ಬೋದು, ಒಂಥರ ಎಲೆಗಳೆಲ್ಲ ತುಂಬ ಡಿಫ್ರೆನ್ಸಿಯೇಷನ್ ಆಗಿದೆ. ಇದಕ್ಕೆಲ್ಲ ಕೆಮಿಕಲ್ ಸ್ಪ್ರೇ, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿರೋದು. ಇದ್ರಿಗೆಲ್ಲ ಒಂದು 30,000 ಖರ್ಚು ಬಂದಿದೆ. ಅದ್ರಿಗೆಲ್ಲ ಒಂದು 5-6 ಕ್ಯಾಪ್ಸ್ಬೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ಇದು 30,000 ಯೂಸ್ ಮಾಡಿನೂ ನಮಗಿನ್ನೂ ಫಸಲು ಅನ್ನೋದು ಕೈಗೆ ಸಿಕ್ಕಿಲ್ಲ. ಅದರಲ್ಲಿ ಆಲ್ರೆಡಿ ನಮಗೆ ಡಬಲ್ ತ್ರಿಬಲ್ ಬಂದುಬಿಟ್ಟಿದೆ. ಅದರಿಂದ ನೀವು ಕ್ಯಾಪ್ಸ್ಬೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಮ ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಬೇಕೆಂದು ಕೋರ್ತಾ ಇದ್ದೀನಿ. ಧನ್ಯವಾದ.